ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗೇ ಶುರುವಾಯಿತು ನಮ್ಮ ವಾಕಿಂಗ್ ಟೈಮ್. ಸೂಪರಾಗಿದೆ ನೋಡಿ ಚಂದ್ರ. ಸೊ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ವಾಕ್ ಮಾಡೋದು. ಖಂಡಿತವಾಗ್ಲೂ ಮಾರ್ನಿಂಗ್ ವಾಕ್ನ ಹೋಗಿ ತುಂಬ ಫ್ರೆಶ್ನೆಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಐಡಿಯಾಸ್ ಹೊಳಿತಿರುತ್ತೆ. ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ಹ್ಯಾಪಿಯಾಗಿರ್ತೀನಿ. ಸೊ ಎಲ್ಲ ಒಂದು ಒಳ್ಳೆತನನ ಶೇರ್ ಮಾಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ನನ್ನ ಫ್ರೆಂಡು ವೀಡಿಯೋ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಪಾರಿವಾಳ ಪುಕ್ಕ ಸಿಕ್ಕಿತ್ತು ಅಲ್ಲಿ, ಅದನ್ನು ತಗೊಂಡು ತಲೆಯಲ್ಲಿ ಇಟ್ಕೊಂಡು ಬರ್ತಾಯಿದ್ದೀನಿ. ಬಿಕಾಸ್ ಅದನ್ನ ವಾಶ್ ಮಾಡಿ ಅದನ್ನು ಕಿವಿಗೆ ಸಮ್ಟೈಮ್ಸ್ ಯೂಸ್ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ಆ ಪುಕ್ಕ ತೊಗೊಂಬರ್ತಾಯಿದ್ದೀನಿ, ಅದನ್ನು ವೀಡಿಯೋ ಮಾಡಿ ಹಾಕಿದ್ದಾಳೆ. ಸೊ ನೆಕ್ಸ್ಟ್ ಬಂದು ಕೋಳಿ ಪುಕ್ಕ ತುಂಬ ಒಳ್ಳೆಯದು, ಬಟ್ ನನಗಿಲ್ಲಿ ಕೋಳಿ ಪುಕ್ಕ ಸಿಗ್ತಾ ಇಲ್ಲ. ಹಾಗಾಗಿ ಪಾರಿವಾಳ ಪುಕ್ಕನ ಇಟ್ಕೊಂಡಿದ್ದೀನಿ. ಬಟ್ ಚೆನ್ನಾಗಿ ವಾಶ್ ಮಾಡಬೇಕು ಅದನ್ನು, ಹಾಗೆ ತೊಗೊಂಬಂದು ಯೂಸ್ ಮಾಡಬೇಡಿ. ಇವತ್ತಿನ ನಮ್ಮ ವೆಯ್ಟ್ ಲಾಸ್ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಶೇರ್ ಮಾಡ್ತಾಯಿದ್ದೀನಿ. ಸೊ ತರಕಾರಿ ಪಲ್ಯ ಮಾಡಿದ್ದೀನಿ, ಮಂಗಳೂರು ಮಟ್ಟ ರೈಸ್ ಬಾಯ್ಲ್ ಮಾಡಿದ್ದೀನಿ. 15 ನಿಮಿಷ ಹಾಗೆ ಬಾಯ್ಲ್ ಹಾಕಿಬಿಟ್ಟು ವಿಷಲ್ ಹಾಕಿಬಿಡಬೇಕು. ಚಪಾತಿ ಇದೆ, ಮೀನು ಸಾಂಬಾರು ಮಾಡಿದ್ದೀನಿ. ಸೊ ಮೀನು ಸಾಂಬಾರು ಮಧ್ಯಾಹ್ನಕ್ಕೆ ಲಂಚ್ಗಂತ, ಯಾಕಂದರೆ ಬಿಕಾಸ್ ಮಾರ್ನಿಂಗೆ ನಾನೆಲ್ಲ ಮಾಡಿಬಿಡ್ತೀನಿ ಮಧ್ಯಾಹ್ನಕ್ಕೂ ಸೇರಿಸಿ, ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕಲ್ಲ, ಅದಕ್ಕಾಗಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು ಚಪಾತಿ, ಪೀನೆಟ್ನ ಸ್ವಲ್ಪ ಲೈಟಾಗಿ ಬೇಯಿಸ್ತೀನಿ. ಅದನ್ನು ಪ್ಲಸ್ 3 ಎಗ್, ಅಂದರೆ 2 ಎಗ್ಸ್ ಅಲ್ಲಿ ಪಲ್ಯ ಮಾಡಿಟ್ಟಿದ್ದೀನಿ. ಇನ್ನೊಂದು ವೈಟ್ ಎಗ್ ತೊಗೊಳ್ತೀನಿ. ಆಮೇಲೆ ಸೋರೆಕಾಯಿ ಜ್ಯೂಸು, ತುಂಬ ಇಂಪಾರ್ಟೆಂಟ್ ಸೋರೆಕಾಯಿ ಜ್ಯೂಸು. ಮಧ್ಯಾಹ್ನ ಲಂಚ್ಗೆ ಮೀನು ಸಾಂಬಾರು, ರೈಸು, ಬನಾನಾ, ಒಂದು ಪ್ರೋಟೀನ್ ಲಡ್ಡು, ಸ್ವಲ್ಪ ಸಲಾಡು, ಎಗ್ಗು, ಪೀನಟ್ಸು ಇಷ್ಟು ಕೊಟ್ಟಿದ್ದೀನಿ. ಸೊ ಸುಮಾರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಈ ಹ್ಯಾಪಿ ಪ್ಲ್ಯಾನೆಟ್ನ. ಸೊ ನೋಡೋಣ, ಇದು ನಮ್ಮ ವಾಷಿಂಗ್ ಮಿಷನ್ಗೆ ಸ್ವಲ್ಪ ಯೂಸ್ ಮಾಡೋಣ. ಸ್ವಲ್ಪ ಗಲೀಜಾಗಿತ್ತು ವಾಷಿಂಗ್ ಮಿಷನ್ ನಾವು ವಾಶ್ ಮಾಡ್ತಾ ಇದ್ದರೂ ಕೂಡ ಅದು ಸ್ವಲ್ಪ ಗಲೀಜಾಗೇ ಇದೆ. ಹಾಗಾಗಿ ಸರಿ ನೋಡಿ, ಈ ರೀತಿ ಗಲೀಜಾಗಿದೆ. ಇದು ಹೇಗಿರುತ್ತೆ ರಿಸಲ್ಟ್ ಅನ್ನೋದನ್ನು ಯೂಸ್ ಮಾಡಿನೇ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಆಮೇಲೆ ನನಗೆ ಗೊತ್ತಾಯಿತು ಏನೇನೆಲ್ಲ ಇದೆ ಪ್ರಪಂಚದಲ್ಲಿ ಅಂತ. ಸೊ ತುಂಬಾ ಕೊಳೆ ಇದೆ ನನ್ನ ವಾಷಿಂಗ್ ಮಿಷನ್. ನೋಡಿ ಫುಲ್ ಸೈಡ್ಸ್ ಎಲ್ಲ ತುಂಬ ಕೊಳೆ ಇದೆ. ಅವರು ತೋರಿಸೋದು ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ನೀಟಾಗಿರೋ ಥರ ತೋರಿಸ್ತಾರೆ. ಸೊ ನಾನು ನೋಡಿ ಒಂದು ಹಾಕಿದ್ದೀನಿ ವಾಷಿಂಗ್ ಮಿಷನ್ಗೆ. 1 ಟ್ಯಾಬ್ಲೆಟ್ಸ್ 5 ಟ್ಯಾಬ್ಲೆಟ್ಸ್ ಏನೋ ಬರುತ್ತೆ, ಅದರಲ್ಲಿ 1 ಟ್ಯಾಬ್ಲೆಟ್ ಹಾಕಿದ್ದೀನಿ. ಹಾಕ್ಬಿಟ್ಟು ಆನ್ ಮಾಡಿದ್ದೀನಿ. ಸೊ ಡ್ರಮ್ ಕ್ಲೀನ್ ಅಂತಲೇ ಒಂದು ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡ್ತಿದ್ದೀನಿ. ಡ್ರಮ್ ಕ್ಲೀನಿಂಗಿಗೆ ಪ್ರೋಸೆಸ್ಸು ಆಲ್ಮೋಸ್ಟ್ 1 ಅವರ್ ಮೇಲೇ ತೊಗೊಳುತ್ತೆ ನೋಡಿ. 2 hours 23 minutes ಆಯಿತಾ. ಆನ್ ಮಾಡಿ ಬಿಟ್ಟೆ. ಆನ್ ಮಾಡಿಯೆಲ್ಲ ಬಿಟ್ಟು ವಾಶ್ ಮಾಡೆಲ್ಲ ಆದಮೇಲೂ ಒಂದು ಚೂರು ಆ ಕಡೆ ಈ ಕಡೆ ಏನು ಗಲೀಜು ಅಲ್ಲಾಡಿಲ್ಲ, ಹಾಗೆ ಇದೆ. ಸೊ ಇನ್ಸ್ಟಾಗ್ರಾಮಲ್ಲಿ ತೋರಿಸೋದೆಲ್ಲ ನಿಜವಾಗ್ಲೂ ಎಲ್ಲ ತುಂಬ ತಗೊಂಡು ಯಾಮಾರ್ಲಂತೂ ಬೇಡಿ. ನನಗಂತೂ ವರ್ಕ್ ಆಗಿಲ್ಲ, ಅದು ಹಾಗಾಗೇ ಇದೆ. ಬೇಕಾದರೆ ಒರೆಸಿ ತೋರಿಸ್ತೀನಿ ನೋಡಿ. ಸೊ ರಿಸಲ್ಟ್ಗಳಂತೂ ಚೂರು ಏನು ಚೆನ್ನಾಗಿ ಹೋಗಿಲ್ಲ, ತುಂಬಾ ಕೊಳೆ ಹಾಗೇ ಇದೆ. ಮೇಲೆ ಇರೋ ಕೊಳೆ ಕೂಡ ನೋಡಿ ಹೋಗಿಲ್ಲ, ಎಷ್ಟಿದೆ ಡರ್ಟಿ ಅಂತ. ಸೊ ನಾನು ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ಲೈಟ್ ಬರ್ತಾ ಇದೆ. ಸೊ ಸರಿ ನಮ್ಮ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋಣ ಅಂತ ಅದನ್ನು ಬೈ ಮಾಡಿದೆ. ಬಟ್ ಕೊಳೆ ಅಂತೂ ಒಂಚೂರು ಹೋಗಿಲ್ಲ. ಇದು ವೇಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ, ಹ್ಯಾಪಿ ಪ್ಲ್ಯಾನೆಟ್ಟು. ಗೊತ್ತಿಲ್ಲ ಇದು ಮೆಥಡ್ ಏನಾದರೂ ಬೇರೆ ಥರ ಇದೆಯಾ ಯೂಸ್ ಮಾಡೋದಕ್ಕೆ, ಇಲ್ಲ ಇದೇ ಥರ ಯೂಸ್ ಮಾಡೋದ ಅಂತ ಗೊತ್ತಿಲ್ಲ. ಬಟ್ ಯೂಸ್ ಮಾಡಿದೆ, ನನಗಂತೂ ಏನೂ ವರ್ಕ್ ಆಗಿಲ್ಲ. ಸೊ ಮತ್ತೆ ಇವಾಗ 5 ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. 5 ಒಟ್ಟಿಗೆ ಹಾಕ್ಬಿಟ್ಟು ನೋಡಬೇಕು, ಏನೋ ಗೊತ್ತಿಲ್ಲ. 1 ಟ್ಯಾಬ್ಲೆಟ್ ಅದರಲ್ಲಿ ಖಾಲಿ ಆಗಿದೆ. ಸೊ ಈ ಥರ ಪ್ರಾಬ್ಲಮ್ ಇದೆ ವಾಷಿಂಗ್ ಮಿಷನ್ನು. ನೆಕ್ಸ್ಟು ಬಂದು ಈ ಅಪಾರ್ಟ್ಮೆಂಟ್ದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ನೋಡಿ, ಗೋಡೆ ಎಲ್ಲ ಹಿಂಗಾಗಿದೆ ಬಿಕಾಸ್ ಆಫ್ ಬಾತ್ರೂಮ್. ಸೊ ಅವಾಗೆಲ್ಲ ಹೇಗೆ ಚೆನ್ನಾಗಿತ್ತು, ಬಾತ್ರೂಮ್ಗಳೆಲ್ಲ ಮನೆ ಒಳಗೆ ಇರಲ್ಲ. ಬಟ್ ಇವಾಗ ಮನೆ ಒಳಗೆ ಬಾತ್ರೂಮ್ ಇರೋದ್ರಿಂದ, ಈ ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಬಾತ್ರೂಮ್ದು ಎಷ್ಟು ಪ್ರಾಬ್ಲಮ್ ಬರುತ್ತಂದರೆ, ಫ್ಲಶ್ ಪ್ರಾಬ್ಲಮ್ ಬರುತ್ತೆ, ಪ್ರೆಷರ್ ಜಾಸ್ತಿ ನೀರಾಗಿ ಅದ್ರದ್ದೊಂದು ಪ್ರಾಬ್ಲಮ್ಮು, ತಿಂಗಳಿಗೆ ಒಂದು ಪ್ರಾಬ್ಲಮ್. ಇವಾಗ ಇದನ್ನು ಇದು ಮಾಡೋದಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ಬಾತ್ರೂಮ್ ಮಾಡ್ತಾಯಿದ್ದಾರೆ. ಸೊ ಇವತ್ತೊಂದು ಬಾತ್ರೂಮ್ ಮಾಡಿ ಹೋಗಿದ್ದಾರೆ, ನೆಕ್ಸ್ಟ್ ಇನ್ನೊಂದು ದಿನ ಇನ್ನೊಂದು ಬಾತ್ರೂಮ್ ಮಾಡ್ತಾರೆ, ಅದು ಡ್ರೈ ಆಗಾಕ್ಬಿಟ್ಟು. ಅದೆಲ್ಲ ಟೆನ್ಷನ್ಸ್ ಎಲ್ಲ ಸ್ವಲ್ಪ ತೊಗೊಂಡು ನಾವು ಸ್ವಿಮ್ಮಿಂಗ್ ಹೊರಟ್ವಿ. ಸೊ ಇವಾಗ ಧೈರ್ಯ ಮಾಡಿ, ನೀರಂದರೆ ಸ್ವಲ್ಪ ಭಯ ನನಗೆ, ಧೈರ್ಯ ಮಾಡಿ ಸ್ವಿಮ್ಮಿಂಗ್ ಕಲಿತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲೇ ತುಂಬ ಒಳ್ಳೆಯ ವಿಷಯಗಳು ಇರ್ತವೆ ಅಪಾರ್ಟ್ಮೆಂಟಲ್ಲಿ. ಅದೇ ರೀತಿ ತುಂಬ ಬೇಸರ ಆಗೋ ವಿಷಯಗಳು ಇರುತ್ತೆ. ಇನ್ಫ್ಯಾಕ್ಟ್ ಇವಾಗ ಹೇಳಿದ್ನಲ್ಲ, ಡೈಲಿ ಏನಾದರೂ ಒಂದು ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾನೆ ಇರಬೇಕು. ಸೊ ನೀರು ಸ್ವಲ್ಪ ಬರಲ್ಲ, ಸಿಂಕ್ ಹೊಡ್ಕೊಳ್ಳೋದು,
ಮತ್ತು ಈ ಕಾಂಪೌಂಡ್ ಇದೆಯಾ ನೋಡಿ ಬಾತ್ರೂಮ್ದೆಲ್ಲ, ಅದೆಲ್ಲ ಲೂಸ್ ಆಗ್ತಾ ಇರೋದು, ಅದು ಇದು ಏನಾದರೂ ಬರ್ತಿರುತ್ತೆ, ಪೈಪು ಲೀಕ್ ಆಗ್ತಾ ಇರೋದು ಪ್ರತಿಯೊಂದು ಇರುತ್ತೆ. ಬಟ್ ಆದರೆ ಇಲ್ಲಿರೋರು ಕೆಲವಕ್ಕೆಲ್ಲ ಸೊಲ್ಯೂಷನ್ ಬಂದು ಮಾಡಿಕೊಡ್ತಾರೆ. ಎಷ್ಟೋ ವಿಷಯಗಳಿಗೆ ಸೊಲ್ಯೂಷನ್ಸ್ ಇಲ್ಲಿರೋರು ಇರಲ್ಲ, ಹೊರಗಡೆಯಿಂದ ಕರೆಸ್ಬೇಕಾಗತ್ತೆ. ಇವಾಗ ನೋಡಿದ್ರಲ್ವ ಗೋಡೆ, ಅದೆಷ್ಟು ದಿನದಿಂದ ಹಾಗೆ ಇದೆ ಅಂದರೆ ಕರೆಕ್ಟಾಗಿರೋ ಒಬ್ಬರು ಸಿಗದೆ ಪ್ರಾಪರಾಗಿ ಮಾಡೋದಕ್ಕೆ. ಸೊ ಅದು ಹಾಗೆ ಬಿಟ್ಟಿದ್ವಿ. ಅದರಿಂದ ತುಂಬ ಪೇಂಟೆಲ್ಲ ಉದುರ್ತಾ ಇದೆ. ಸೊ ಇವಾಗ ಇದನ್ನೆಲ್ಲ ಸರಿ ಮಾಡಿ ಪೇಂಟ್ ಮಾಡಿಸ್ಬೇಕು. ಸೊ ಅದೆಲ್ಲ ಪೇಂಟ್ ಆದಮೇಲೆ ಹೇಗಿರುತ್ತೆ ಅನ್ನೋದು ನೋಡ್ತೀನಿ. ಅದೆಲ್ಲ ಡ್ರೈ ಆಗಬೇಕಂತೆ, ಅದು 1 ತಿಂಗಳು ತೊಗೊಳತ್ತಂತೆ. ಸೊ ಸ್ವಿಮ್ಮಿಂಗೆಲ್ಲ ಮುಗಿಸ್ಕೊಂಡು ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು, ನನ್ನ ಫ್ರೆಂಡ್ ಇವತ್ತು ಅವಳು ಇನ್ವೈಟ್ ಮಾಡಿದ್ಲು, ಅವ್ರ ಮನೆಗೆ ಹೋಗಿಬಿಟ್ಟು ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಬನ್ನಿ ಅಂತ ಕರೆದ್ಲು. ಅಲ್ಲಿಗೆ ಹೋಗಿದ್ವಿ. ಸೊ ಬಿಸಿಲಿಗದು ಚುರುಮುರಿ ಮಾಡಿಬಿಟ್ಟು ನಾವೇ ಹೋಗಿ ಎಲ್ಲರೂ ಹೆಲ್ಪ್ ಮಾಡಿದ್ವಿ. ಸೊ ಸ್ವಲ್ಪ ಚುರುಮುರಿ ಮಾಡಿಕೊಂಡು, ಯಾರ ಮನೆಗೆ ಹೆಂಗೆ ಹೋದರೂ ಎಲ್ಲರೂ ಹೆಲ್ಪ್ ಮಾಡಿಕೊಂಡೇ ರೆಡಿ ಮಾಡ್ತೀವಿ, ಒಬ್ಬರಿಗೆ ಬಿಟ್ಬಿಡಲ್ಲ. ಸೊ ಅಟ್ಲೀಸ್ಟ್ ಡೈಲಿ ಯಾರಾದರೂ ಒಬ್ಬರು ಮನೆಗೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗ್ತೀವಿ. ಅದೊಂದು ಜಾಲಿ ಟೈಮು. ಅಂದರೆ ವೀಕಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 ಡೇಸ್ ಆದರೂ ಇರುತ್ತೆ. ಫ್ರೀ ಇದ್ದರೆ ಎಲ್ಲರೂ, ನನಗೇನಾರು ಅಪಾಯಿಂಟ್ಮೆಂಟ್ಸ್ ಇದ್ದರೆ ನಾನು ಹೋಗಲ್ಲ, ಅಂದರೆ ಮತ್ತೆ ಜಾಯಿನ್ ಆಗೋಲ್ಲ ಯಾರು. ಬಟ್ ಆದರೆ ಫ್ರೀ ಇದ್ದಿದ್ದ ಟೈಮಲ್ಲಿ ಒಂದು 1 ಅವರ್ ಆದರೂ ಹೋಗಿ ಸ್ಪೆಂಡ್ ಮಾಡಿಬಿಡ್ತೀವಿ. ಸೊ ಜ್ಯೂಸು, ವಾಟರ್ಮೆಲನ್ ಜ್ಯೂಸ್ ಮತ್ತು ಚುರುಮುರಿಗೆ ಮಿಕ್ಚರು ತುಂಬ ಚೆನ್ನಾಗಿರುತ್ತೆ ಈ ಚುರುಮುರಿ ಮಿಕ್ಚರ್ದು. ಬಿಕಾಸ್ ಬೇರೆ ಅನ್ಹೆಲ್ದಿ ಇದೆಲ್ಲ ತಿನ್ನೋದಕ್ಕೆ ಈ ಥರ ಮನೆಯಲ್ಲಿ ಚುರುಮುರಿ ಮಾಡ್ಕೊಂಡು ತಿನ್ನೋದು ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಏನಾದರೂ ನೀವು ಈ ರೀತಿ ಫ್ರೆಂಡ್ಸ್ ಗೆಟ್ ಟುಗೆದರ್ ಏನಾದರೂ ಆಗ್ತಾ ಇದ್ದೀರಾ ಅಂದರೆ, ಇಲ್ಲ ಚಿಟ್ ಚಾಟ್ ಮಾಡೋಕ್ಕೆ ಏನಾದರೂ ಇದ್ದೀರಾ ಅಂದರೆ, ಸಿಂಪಲ್ಲಾಗಿರುವಂಥ ಸ್ನ್ಯಾಕ್ಸ್ ಇದು. ಬಟ್ ಸೂಪರ್ ಟೇಸ್ಟು. ಅದೇ ರೀತಿ ಕ್ಯಾಲೋರೀಸ್ ಏನು ನಿಮಗೆ ಜಾಸ್ತಿ ಅನಿಸಲ್ಲ. ಸೊ ಅದನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಮನೆಗೆ ಹೋಗಿ ಬೇಕಾಗಿರೋ ಅಡುಗೆಗಳಿಗೆಲ್ಲ ರೆಡಿ ಮಾಡಿಬಿಟ್ಟು ಈವ್ನಿಂಗ್ ಒಂದು ವಾಕ್ ಬಂದು, ಈವ್ನಿಂಗ್ ನೋಡಿ ಚಂದ್ರ ಹೇಗಿದ್ದಾನೆ, ಚಂದ್ರ ಅಂತೀನಿ ಸೂರ್ಯ. ಬೆಳಗ್ಗೆ ಚಂದ್ರ ಇದ್ರಲ್ವ, ಬೆಳಗ್ಗೆ ಚಂದ್ರ ಆ ಕಡೆಯಿಂದ ಸಿಗ್ತಾರೆ, ಸೂರ್ಯ ಮುಳುಗೋ ಟೈಮಲ್ಲಿ ಇವಾಗ ಹಿಂಗೆ ಸಿಗ್ತಾರೆ. ಬೆಳಗ್ಗೆ ತೋರಿಸಿದ್ದು ಚಂದ್ರನೇ, ಅದು ಸೂರ್ಯ ಬಂದಿರಲಿಲ್ಲ. ಇವಾಗ ಸೂರ್ಯ ಮುಳುಗೋ ಟೈಮು. ಸೊ ಸಂಜೆ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಒಂದು 15 ಮಿನಿಟ್ಸ್ ಪಾಪುನಲ್ಲಿ ಆಡೋಕ್ಕೆ ಬಿಟ್ಟಿರ್ತೀನಿ, ಹೆಲ್ಪರ್ ನೋಡ್ಕೊಂಡಿರ್ತಾರೆ. ಬಟ್ ಸ್ವಲ್ಪ ಹೊತ್ತು ನಾನು ವಾಕ್ ಮಾಡಿಬಿಟ್ಟು ಬಂದುಬಿಡ್ತೀನಿ. ಡಿನ್ನರಿಗೆ ಬಂದು ಇವತ್ತು ಹೆಸರು ಕಾಳು ದೋಸೆ, ಚಪಾತಿ ಮಾಡೋಣ ಅಂತಿದ್ದೀನಿ. ಸೊ ಇದರಲ್ಲಿ ನೀವು ದೋಸೆ ಕೂಡ ಪ್ಲ್ಯಾನ್ ಮಾಡ್ಬೋದು. ನಾನು ಇವತ್ತು ಚಪಾತಿ, ಅದಕ್ಕೆ ಹೆಸರು ಕಾಳು ಒಂದು 2 ಕೈ ತೊಗೊಂಡಿದ್ದೀನಿ, ನೆನೆ ಹಾಕಿದ್ದೆ ಒಂದು 8 ಅವರ್ಸು. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸೋಂಪು, ಜಿಂಜರು, ಸೊ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗಲೇ ನಿಮಗೆ ನಿಮ್ಮ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗೋಕ್ಕೆ ಈಸಿ ಅನಿಸುತ್ತೆ. ಸೊ ಅದನ್ನು ನೀವು ಈ ಗ್ರೀನ್ ಗ್ರಾಮಲ್ಲಿ ಮಿಕ್ಸಿ ಮಾಡೋದಕ್ಕೆ ಹಾಕ್ತಿರಲ್ವ, ಅದರಲ್ಲಿ ಹಾಕಿಬಿಡಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ. ಅಂದರೆ 100% ಏನು ಗ್ರೈಂಡ್ ಆಗೋದು ಬೇಡ, ಒಂದು 80% ಗ್ರೈಂಡ್ ಆದರೆ ಈ ರೀತಿ ನಿಮಗೆ ಸಿಗುತ್ತೆ. ಒಂಥರ ಅದು ಫುಲ್ಲು ಪೇಸ್ಟ್ ಆಗೋ ಥರ ಏನು ಮಾಡಬೇಡಿ. ಒಂದು 80% ಮಾಡಿದ್ರೆ ಚಪಾತಿಯಲ್ಲಿ ನಿಮಗೆ ತರಕಾರಿಗಳು ನೋಡೋಕ್ಕೂ ಸಿಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಸೊ ಗೋಧಿ ಹಿಟ್ಟು ಆ 2 ಕೈ ತೊಗೊಂಡಿದ್ವಲ್ಲ ಹೆಸರು ಬೇಳೆ, ಆ ಪೇಸ್ಟಲ್ಲೇ ನಾವು ಈ ಗೋಧಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ನೀರನ್ನು ಸೇರಿಸ್ಬೇಡಿ. ಸ್ವಲ್ಪ ಅಜ್ವನ್, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಉಪ್ಪು, ಗೋಧಿ. ಸೊ ಇದನ್ನೇ ನಾವು ನಿಧಾನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿರುವಂಥ ತೇವಾನೇ ನಮಗೆ ಸಾಕಾಗೋಗುತ್ತೆ. ಸೊ ಬೇಕಿದ್ದರೆ ಚೂರು ನೀರನ್ನ ಚಿಮ್ಮಿಸ್ಕೊಳ್ಳಿ, ಯಾಕಂದರೆ ಆ ಗ್ರೀನ್ ಗ್ರಾಮ ಇದೆಯಲ್ವ, ಅದು ತುಂಬ ವಾಟ್ರಿನೇ ಇರುತ್ತೆ. ಆನಿಯನ್ ಬೇರೆ ನಾವು ಗ್ರೈಂಡ್ ಮಾಡಿದ್ವಿ, ಇವೆಲ್ಲ ವಾಟ್ರಿ ಥರನೇ ಇರುತ್ತೆ ನೋಡಿ. ಒಂದು ಚೆನ್ನಾಗಿ ಸೂಪರ್ ಪ್ರೋಟೀನ್ ರಿಚ್ ಆಗಿರುವಂಥ ರೊಟ್ಟಿ ಇದು ರೆಡಿಯಾಗಿದೆ ಹಿಟ್ಟು. ಸೊ ಇದನ್ನು ನಾನು ಇಷ್ಟು ಚಪಾತಿ ಬರುತ್ತೆ ಇವಾಗ. ಸೊ 7 ಚಪಾತಿ ಬರುತ್ತೆ. ಹಸ್ಬೆಂಡ್ 3 ತಿಂತಾರೆ, ಲಿಯಾಗೆ 2, ನನಗೆ 2. ಮಶ್ರೂಮ್ ಗ್ರೇವಿ, ಸಿಂಪಲ್ಲಾಗಿ ಮಶ್ರೂಮ್ ಗ್ರೇವಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಆಮೇಲೆ ಆನಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನು. ಟೊಮೊಟೊನು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಮನೇಲಿ ಮಾಡಿರೋ ಅಂಥ ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಸಾಂಬಾರು ಪೌಡ್ರ್ ಅಂದರೆ ಖಾರದ ಪೌಡರು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಶ್ರೂಮ್ನ
ಅದ್ರಲ್ಲಿ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ ಅದೇ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಾಗಿರುತ್ತೆ. ರೊಟ್ಟಿನೂ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ. ವೆಯ್ಟ್ ಲಾಸಲ್ಲಿರೋರು ಇದನ್ನು ಮಾಡ್ಬೋದು. ಸೊ ಮನೆ ಹತ್ರ ಇರೋರೊಬ್ಬರದ್ದು ಪೂಜೆ ಅಂತೆ, ಆ ಮಗುದು ಏನೋ ಪೂಜೆ ಮಾಡಿದ್ದಾರೆ. ಸೊ ಅವ್ರ ಮಗು ಬಂದು ಲಿಯಾಗೆ ಈ ರೀತಿ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಅವಳು ಈ ರೀತಿ ರಿಟರ್ನ್ ಗಿಫ್ಟನ್ನು ಕೊಟ್ಟೋಗಿದ್ದಾಳೆ. ಸೊ ಒಂದು ಬಾಕ್ಸು, ಮನಿ, ಅವ್ರದ್ದೇನೋ ಒಂದೊಂದು ಪೂಜೆಗಳು ನಡೀತಾನೆ ಇರುತ್ತೆ. ಅದರಲ್ಲಿ ಬಾಕ್ಸು, ಬನಾನಾ. ಸೊ ನಾವಿವಾಗ ಲಕ್ಷ್ಮೀ ಪೂಜೆ ಮಾಡಿದಾಗ ಹೇಗೆ ಕೊಡ್ತೀವಿ, ಅವ್ರ ಅಮ್ಮ ಏನೋ ವೃತ್ತದಲ್ಲಿ ಇದ್ದಿದ್ದಾರೆ, ಅವ್ರ ಮಕ್ಳ ಹತ್ರ ಕೊಟ್ಟು ಕಳಿಸಿದ್ರು. ಅಮ್ಮ ಹೊರಗಡೆನೇ ಇದ್ದರು. ಸೊ ಅದನ್ನು ನೆರವೇರ್ಸೋಕ್ಕೆ ಎಷ್ಟೋ ಮಕ್ಕಳಿಗೆ, ಒಂದು 25 ಮಕ್ಕಳಿಗೆ ಈ ರೀತಿ ಹೋಗಿ ಪೂಜೆ ಮಾಡಿಕೊಂಡು ಈ ರೀತಿ ಗಿಫ್ಟನ್ನು ಕೊಟ್ಬಿಟ್ಟು ಬರ್ತಿದ್ದಾರೆ. ಸೊ ಇದರಲ್ಲಿ ಏನೇನಿತ್ತು ಅಂದರೆ ಈ ರೀತಿ ರಿಟರ್ನ್ ಗಿಫ್ಟ್ ಒಂದು 21 ರೂಪೀಸ್ ಮನಿ ಇತ್ತು, ಸ್ವಲ್ಪ ಅಡಿಕೆ, ಫ್ಲವರು, ಎಲೆ ಮತ್ತು ಬನಾನಾ, ಆಮೇಲೆ ಏನೋ ತೆಗಿತಾ ಇದ್ದಾಳೆ ಚೆನ್ನ. ಸೊ ಹಸಿ ಚೆನ್ನ ಕೊಟ್ಟಿದ್ದಾರೆ ಅರಿಶಿನ ಹಾಕಿ. ಸೊ ಇಷ್ಟೆಲ್ಲ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಡಿನ್ನರು ಆಯಿತು. ಡಿನ್ನರ್ ಆದಮೇಲೆ ಒಂದು ಹಾಫ್ ಆನ್ ಅವರು ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಡಿನ್ನರ್ ನಾವು 6:45ಗೆ ಶುರು ಮಾಡ್ತೀವಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 7:15 ಒಳಗೆ ಡಿನ್ನರ್ ಮುಗಿಸ್ಬಿಟ್ಟು ಒಂದು 1/4 ಗಂಟೆ ಆ ಫೋನ್ ಏನಾದರೂ ಅಮ್ಮಂದಿರಿಗೆಲ್ಲ ಮಾಡೋದಿದ್ರೆ ಮಾಡಿಬಿಟ್ಟು 7:30ಗೆ ವಾಕಿಂಗ್ ಹೋಗ್ತೀವಿ. 8 o'clockಗೆಲ್ಲ ಬಂದು ಮಲಗ್ತೀವಿ. ಸೊ ವಾಕಿಂಗ್ ಹೋಗಬೇಕಾದ್ರೆ ಲಿಯಾ ಅವ್ರ ಫ್ರೆಂಡ್ಸ್ ಜೊತೆ ಆಟಾಡ್ತಾಳೆ. ಆ್ಯಂಡ್ ಅವರು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಅವಳ ಟೈಮ್ನ ಅವಳು ಸ್ಪೆಂಡ್ ಮಾಡ್ಕೊತಾಳೆ. ನಾನು ಹಸ್ಬೆಂಡ್ ವಾಕ್ ಮಾಡ್ತಾ ಇರ್ತೀವಿ. ಇದೊಂದು ಸಖತ್ತಾಗಿತ್ತು ಕ್ಲಿಪ್, ಹಂಗಾಗಿ ನಾನು ಇದನ್ನು ವೀಡಿಯೋ ಮಾಡಿದೆ. ಅವ್ರಿಗೆ ಗೊತ್ತಾಗದೆ. ಸೊ ಎಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟು ಚೆನ್ನಾಗಿ ಕುತ್ಕೊಂಡು ಏನು ಮಾತಾಡ್ತಾರೋ ಗೊತ್ತಿಲ್ಲ. ಇಬ್ಬರು ಏನೋ ಶೇರ್ ಮಾಡ್ಕೊತಿದ್ದಾರೆ. ಅವಳು ಕ್ಲೋಸ್ ಫ್ರೆಂಡ್ ಅವಳು. ಸೊ ಎವ್ರಿ ಡೇ ಅವರು ಮೀಟ್ ಆಗ್ತಾರೆ. ಸೊ ಅವ್ರನ್ನ ಹಾಗೆ ಬಿಟ್ಟು ಅವ್ರನ್ನ ಹಾಗೆ ನೋಡ್ತಾನೆ ವಾಕ್ ಮಾಡ್ತೀವಿ. ಅಪಾರ್ಟ್ಮೆಂಟಲ್ಲಿ ಒಂದು ಬೆಸ್ಟ್ ವಿಷಯ ಏನಂದರೆ ತುಂಬ ಸೇಫ್ಟಿ ವೈಸು ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೂ ಅವರಿಗೆ ಕಾಲಿಂಗ್ ವಾಚ್ನ ಕೊಟ್ಬಿಟ್ಟು ಕ್ಯಾಮ್ರಾಸ್ ಎಲ್ಲ ಕಡೆನೂ ಇರುತ್ತೆ. ನಾನು ಹಾಗೆ ನೋಡಿಕೊಂಡೇ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಆವಾಗ ನಮಗೆ ಸ್ವಲ್ಪ ಧೈರ್ಯ ಇರುತ್ತೆ, ಮಕ್ಕಳು ನಮ್ಮ ಕಣ್ಮುಂದೆನೇ ಇದ್ದಾರೆ, ನಮ್ಮ ಕಣ್ಮುಂದೆನೇ ಆಟ ಆಡ್ತಾ ಇದ್ದಾರೆ ಅಂತ. ತುಂಬ ಫ್ರೆಂಡ್ಸ್ ಸಿಗ್ತಾರಲ್ಲಿ. ಅವಳಿಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ನೆಸ್ ಆಗಲಿ ಅನ್ನೋಕ್ಕೋಸ್ಕರ ತುಂಬ ಫ್ರೆಂಡ್ಸ್ ಜೊತೆ ಆಟಾಡ್ಕೊಂಡು ಬರ್ತಾಳೆ. ಸೊ ಇವಳು ನಮ್ಮ ಮನೆ ಪಕ್ಕದಲ್ಲಿರುವಂಥ ಒಂದು ಕ್ಯೂಟ್ ಬೇಬಿ. ನಮ್ಗೆ ಅದಂದರೆ ತುಂಬ ಇಷ್ಟ. ನಾವು ಬಂದಾಗಲೇ ಅವರು ಬಂದಿದ್ದು. ಸೊ ಹಾಗಾಗಿ ಅವಳು ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿರ್ತಾಳೆ. ನಮಗೂ ಅವಳಂದರೆ ತುಂಬ ಇಷ್ಟ. ಚಿಕ್ಕ ಮಗುವಿಂದ ನೋಡಿದ್ದೀವಿ ಅವಳನ್ನ ನಾವು. ಸೊ ಹಾಗಾಗಿ ತುಂಬ ಹಚ್ಕೊಂಡಿದ್ದೀವಿ. ನಾವೂ ಅಷ್ಟೇ, ಅವಳು ಅಷ್ಟೇ. ಎಲ್ಲಿ ನೋಡಿದ್ರು ಆಂಟಿ ಅಂತ ಬರ್ತಾಳೆ. ಸೊ ಎಲ್ಲಿದ್ದರೂ ಆಟಾಡೋಕ್ಕೆ ಬಂದುಬಿಡ್ತಾಳೆ. ಅವಳಿಗೆ ಸ್ವಲ್ಪ ಸೈಕಲ್ನ ಆವಾಗ ವೀಲ್ ಇಲ್ಲದೆ ಕಲಿತಾ ಇದ್ಲು. ಸೊ ಹಾಗಾಗಿ ಹಸ್ಬೆಂಡ್ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವ್ರುಗಳ ಅಡ್ಡ ಆಗುತ್ತೆ, ಎಲ್ಲ ಬರ್ತಾರೆ ನೋಡಿ ಒಂದು ಕಡೆಯಿಂದ ಆಟ ಆಡೋದಕ್ಕೆ. ಸೊ ಈ ವಿಷಯಕ್ಕೆ ತುಂಬ ಒಳ್ಳೆಯದೇ. ಮಕ್ಕಳು ಎಲ್ಲ ಒಟ್ಟಿಗೆ ಸೇರ್ತಾರೆ. ಅಲ್ಲಿ ಅವ್ರ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಅವ್ರಿಗೆ ಆಟ ಆಡೋದಕ್ಕೆ ಏನಿದೆಯೋ ಅದನ್ನು ಮಾಡ್ಕೊತಾರೆ. ತುಂಬ ಜನ ಫ್ರೆಂಡ್ಸ್ಗಳು ಅಲ್ಲೂ ಇದ್ದಾರೆ. ಸೊ ಅವ್ರನ್ನೆಲ್ಲ ಆಟ ಆಡಿಸ್ಬಿಟ್ಟು ಕರ್ಕೊಂಡು ಹೋಗೋದು ಕಷ್ಟ. ಬಟ್ ಲಿಯಾನ್ಗೆ ನಾನು ಮೆಂಟಲಿ ಪ್ರಿಪೇರ್ ಮಾಡಿದ್ದೀನಿ. ಇಷ್ಟೊತ್ತೇ ನಿಂದು ಆಟ ಆಡೋ ಟೈಮು 8 o'clock ಆದರೆ ಬಾ ಮಲ್ಕೊಳ್ಳೋಣ ಅಂತ. ಸೊ ನೈಟಲ್ಲಿ ನಾವು ಬೇಗ ಮಲಗಿಬಿಡ್ತೀವಿ, ಬಿಕಾಸ್ ಮಾರ್ನಿಂಗ್ ಬೇಗ ಎದ್ದು ನಮ್ಮ ಒಂದು ದಿನನ ಶುರು ಮಾಡೋದಕ್ಕೆ. ಸೊ ಅಷ್ಟೇ ಇವತ್ತಿನ ವಿಷಯ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.